ಈಗ ವಿನಯ್ ನಿಲ್ಬೇಕು ಅನ್ನೋದು ನಿಮ್ಮೆಲ್ಲರ ಅಭಿಲಾಷೆ, ಆದ್ರೆ ಗೆಲ್ಬೇಕು ಅಂದ್ರೆ ನೀವುಗಳು ಪ್ರಯತ್ನ ಪಡ್ಲೇಬೇಕಲ್ವಾ? ಹೌದು, ನಾವು ಏನ್ ಬೇಕಾದ್ರೆ ಚುನಾವಣೆಗೆ ಅವ್ರು ಕಾಂಪೀಟ್ ಮಾಡಿದ್ದೆ ನಿಜ. ಚುನಾವಣೆ ಮುಗಿಯವರೆಗೂ ಕೂಡ ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ಸಾಥ್ ಕೊಟ್ಟು ಎಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಅವ್ರ ಮಾರ್ಗದರ್ಶನದಲ್ಲಿ ಓಡಾಡಿ ಮಾಡಕ್ ಸಿದ್ಧವಾಗಿದ್ದೀವಿ ನಾವು. ಮೊನ್ನೆ ಲೋಕಸಭೆ ಎಲೆಕ್ಷನ್ ಅಲ್ಲಿ MP ಇಂಡಿಪೆಂಡೆಂಟ್ ನಿಂತ್ಕೊಂಡು ಕೂಡ ನಾವು ಸ್ಟಾರ್ಟಿಂಗ್ ಅವ್ರು ದಾವಣಗೆರೆ ಬಂದ್ ಕಾಲಿಟ್ಟಾಗಳಿಂದ ಚುನಾವಣೆ ಮುಗಿಯವರೆಗೂ ಅವ್ರ ಜೊತೆಗೆ ಕೆಲಸ ಮಾಡಿದೀವಿ ನಾವು. ಹೌದು, ಎಲ್ಲಾ ಕ್ಷೇತ್ರದ ಅಡ್ಡಾಡಿದೀವಿ. ದಾವಣಗೆರೆ 8 ವಿಧಾನಸಭಾ ಕ್ಷೇತ್ರದ ಕೂಡ ಅವ್ರ ಜೊತೆ ಅಡ್ಡಾಡಿ ಮಾಡಿದೀವಿ. ಈ ಬೈ ಎಲೆಕ್ಷನ್ ಒಂದ್ ಕಡೆ ಅದನ್ನ ಸೈಡ್ಗೆ ಇಟ್ಕೊಳ್ಳೋಣ, 1 ವರ್ಷದ ಆಟ. ಈಗ ನಿಂತ್ರು ಗೆದ್ರು 2027 ಮುಂದಿನ ವರ್ಷಕ್ಕೆ ಮತ್ತೆ 28 ಹವಾ ಶುರು ಆಗುತ್ತೆ. 28 ಅಂತ ಬಂದಾಗ ವಿನಯ್ಗೆ ಸೂಕ್ತವಾದ ಕ್ಷೇತ್ರ ಯಾವ್ದು? ವಿನಯ್ ಅವರು ಸೂಕ್ತವಾದ ಕ್ಷೇತ್ರ ದಾವಣಗೆರೆ 8 ವಿಧಾನ ಕ್ಷೇತ್ರದ ದಕ್ಷಿಣ 8 ವಿಧಾನ ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಇದೆ. ಬಟ್ ಅವ್ರು ಆಯ್ಕೆ ಮಾಡ್ಕೋಬೇಕಂತ ಕಾಯ್ತಾ ಇರೋದು ದಾವಣಗೆರೆ ಉತ್ತರ ಅಂತ. ಮೈಂಡ್ ಸೆಟ್ ಆಗ್ಬೇಕಲ್ಲ. ದಾವಣಗೆರೆ ಉತ್ತರನೇ ಅವ್ರಿಗೆ ಮೈಂಡ್ ಸೆಟ್ ಅಲ್ಲಿ ಇದೆ. ಹಂಗಾರೆ SS ಮಲ್ಲಿಕಾರ್ಜುನ್ ವರ್ಸಸ್ ವಿನಯ್ ಆ ಕ್ಷೇತ್ರದಲ್ಲಿ ನಾನು ಚುನಾವಣೆ ಮಾಡ್ಬೇಕು, ಅಲ್ಲೇ ಗೆಲ್ಬೇಕನ್ನೋ ಹುಚ್ಚು ಬಹಳ ಇದೆ ಅವ್ರಿಗೆ. ಹೌದು, ಬಿಡಲ್ಲ ಅಂತ ನಾವು.